ಸರ್ ನಮಸ್ತೆ. ನನ್ನ ಹೆಸರು ಲೋಕೇಶ್ ಅಂತೇಳಿ. ತಮ್ಮ ಹೆಸರು ಸರ್? ಶರತ್ ಅಂತ ಸರ್. ಊರು ಯಾವುದಿದು? ಪಾಳ್ಯ, ಚಟ್ನಳ್ಳಿ. ಯಾವ ಪಾಳ್ಯ ಅದು? ಚಟ್ನಳ್ಳಿ ಪಾಳ್ಯ. ಚಟ್ನಳ್ಳಿ ಪಾಳ್ಯ. ಯಾವ ತಿಂಗಳು? ಮೈಸೂರು ತಾಲೂಕು. ನಮ್ಮ ಕೇರ್ನಾರ್ದಿಂದ ತಾವು ಬಾಳೆ ಗಿಡ ತೊಗೊಂಡಿದ್ರಿ. ಹೌದು ಸರ್. ಪಚ್ಚಬಾಳೆ ಎಷ್ಟು ತೊಗೊಂಡಿದ್ರಿ? ಏಲಕ್ಕಿ ಎಷ್ಟು ತೊಗೊಂಡಿದ್ರಿ? ಇದು 1,000 ಸರ್. ಪಚ್ಚಬಾಳೆ 1,000, ಏಲಕ್ಕಿ 1,100. ಇದು ಈಗ ಪಚ್ಚಬಾಳೆ ಬೆಡ್ಡಲ್ಲಿ ಮಾಡಿದ್ದಾರೆ. ಬೆಡ್ಡಲ್ಲಿ ಮಾಡಿ ಅದರೊಳಗಡೆಗೆ ಏನು ಹಾಕಿದ್ರಿ? ಇದು ಎಮ್ ಸಿ ಹಾಕ್ಕೊಂಡಿದ್ದಾರೆ ಅಣ್ಣವರು. ಈಗ ಇದು ಏನೇನಾಗಿದೆ ಅಂತ ಹೇಳ್ತೀನಿ. ಎಷ್ಟು ತಿಂಗಳಾಯಿತು ಸರ್? 3 ತಿಂಗಳು ಸರ್. 3 ತಿಂಗಳು. 12 ಎಲೆ ಇದೆಯಾ? ಲೆಕ್ಕ ಮಾಡಿ ಸರ್. ಮೇಲ್ಗಡೆಯಿಂದನೂ ಲೆಕ್ಕ ಮಾಡ್ಕೊಂಡೋಗಿ ನೀವು. ಹಂಗೆ ಬರೋಲ್ಲ, ನೀವು ಮೇಲ್ಗಡೆಯಿಂದ ಲೆಕ್ಕ ಮಾಡಿ ಹೇಳ್ತೀನಿ. 12 ಆಯಿತು. ಇದೆಯಾ? 12 ಎಲೆ ಬಂದಿದ್ರೆ ಸರಿ. ನಿಮ್ಮ ಕೈಲಿ ಹಿಡೀರಿ ಇರಿ, ಬಿಗಿಯಾಗಿ ಅಡಿಲಿ ಕೆಳಗಡೆ. ಬುಡ ಹಿಡ್ಕೊಳ್ಳಿ, 2 ಕೈಲಿ ಹಿಡ್ಕೊಳ್ಳಿ. ಟಚ್ ಆಯ್ತಾ ಇದಾವ? 1 ಇಂಚ್ ಗ್ಯಾಪ್ ಇತ್ತಲ್ವಾ? 1 ಇಂಚು ನೋಡಿ. ಈ ಥರ ಕಂಬ ಹೊಡೆದ್ರೆ, ಈ ಥರ ಪಟ್ಟೆ ಹೊಡೆದ್ರೆ ಕಂಬ ದಪ್ಪ ಆಯ್ತದೆ ಅಂತ ಈ ಥರ ಹೊಡೆದ್ರೆ. ಸಾಮಾನ್ಯ ನಾವು ಬೆಡ್ ಮೇಲೆ ಮಾಡಬೇಡಿ ಅಂತ ಹೇಳ್ತೀವಿ. ಬಾಳೆನ ಕೆಳಗಡೆ ಮಾಡಬೇಕು. ನೀವು ಬೆಡ್ಡಲ್ಲಿ ಏನಾದ್ರು ತರಕಾರಿ ಬೆಳ್ಕೊಳ್ಳಿ, ಇಲ್ಲಿ ಕೆಳಗಡೆ ಮಾಡಿ ಅಂತ ಹೇಳ್ತೀವಿ. ನೀವು ಇಲ್ಲಿಯವರೆಲ್ಲ ಬೆಡ್ಡಲ್ಲೇ ಮಾಡೋದು ಈ ಸಾಮಾನ್ಯವಾಗಿ. ಸೊ ನೋಡಿ, ಅದು ಪ್ರೌಢ ವ್ಯವಸ್ಥೆಗೆ ಬಂದ್ಬಿಟ್ಟಿದೆ. ಇದು ಆಲ್ರೆಡಿ ಗರಿ ಒಣಗ್ತಾ ಇದೆ ನೋಡಿ. ಈ ಗರಿ ಬಾರ್ಡ್ರು, ಈ ಗರಿ ಬಾರ್ಡ್ರು ನೋಡಿ. ಇದು ಅದು ಅದೇ ಬೇರೆ ವ್ಯವಸ್ಥೆ ಇದೆ. ಕೆಲವು ಗೊಬ್ಬರಗಳ ಕೆಳದು ಇದು ಮರಿಗಳು ಬರೋವಂಥದ್ದು. ಸೊ ನೀವು ಕಟ್ ಮಾಡಬೇಕು ಹೇಗೆ ಸರ್? ಅದು ಮರಿಗಳು ಕಟ್ ಮಾಡಬೇಕು. ಮರಿ ಕಟ್ ಮಾಡಬೇಕಾರೆ ಇಲ್ಲಿ ಕುಡ್ಲಿಟ್ಟಿದ್ದೀರಾ? ಚಾಕು ಕುಡ್ಲು. ಇದು ಕುಡ್ಲು ಈ ಥರ ಇದೆ ಅಂತ ಅಂದರೆ, ಈ ಕುಡ್ಲು ಮನೆ ಹಿಂಗೆ ಹೊರಗಡೆಗೆ ಬರ್ಬೇಕು. ಹಿಂಗೆ ಹೋಗಿ ಹಿಂಗೆ ಹೊರಗಡೆ ಬರ್ಬೇಕು. ಕುಡ್ಲು ಮನೆ ಹೊರಗಡೆಗೆ ಬಂದಾಗೆ ಹಿಂಗೆ ಕೂರಿ. ಇಲ್ಲಿ ನಿಲ್ತ್ಕೊಂಡು ಅಲ್ಲಿ ಕೂದ್ರೆ ಇದು ಹೊಡಿತಾ ಇರ್ತದೆ. ಅದಕ್ಕೆ ಕುಡ್ಲು ಮನೆ ಹೊರಗಡೆ ಮಾಡ್ಕೊಳ್ಳಿ. ಸೊ ಇದು ಏನು ನನ್ನ ಪ್ರಕಾರ ಸ್ವಲ್ಪ ಮಣ್ಣು ಕೊಡಬೇಕಾಗತ್ತೆ ಇದಕ್ಕೆ. ಮಣ್ಣು ಕೊಡಬೇಕಾ? ನೆಕ್ಸ್ಟ್ಗೆ ಮಣ್ಣು ಕೊಡಬೇಕಾಗತ್ತೆ. ಈಗ ಗೊಬ್ಬರ ಹಾಕ್ಸೋಕೆ ಹೆಂಗೆ ಸರ್? ಯಾವಾಗ ಹಾಕ್ಸ್ಬೋದು? ಅದು ಏನೇನು ಗೊಬ್ಬರ ಕೇಳ್ತಾ ಇದೆ ಅಂತ ನೋಡಿ. ಆ ಎಲೆ ಹಿಡ್ಕೊಳ್ಳಿ. ಅದು ಅದು ಸುತ್ತ ಬಾರ್ಡ್ರ್ ನೋಡಿ. ಅದನ್ನೇ ಹಿಡ್ಕೊಳ್ಳಿ ಸಾಕು. ಎಲೆ ಹಿಡ್ಕೊಳ್ಳಿ, ಸುತ್ತ ಎಲೆ ನೋಡಿ. ಅದು ಸೆಂಟೆನ್ಸು ಗೊಬ್ಬರಗಳು ಏನೇನು ಕೇಳ್ತದೆ ಅಂತ. ಸೊ ನಿಮಗೆ 1 ಇಂಚ್, ಅರ್ಧ ಇಂಚು, 3/4 ಇಂಚು ಬರ್ತದೆ. ಅದು ಒಣಗಿರೋದು 3/4 ಇಂಚು ಅಂದರೆ ನಿಮಗೆ 100 ಗ್ರಾಮ್ ಪೊಟ್ಯಾಶು. ಅದು ಹಳದಿ ಕಲರ್ ಎಲ್ಲ ಇದೆಯಲ್ಲ, ಅದು ನೈಟ್ರೋಜನ್ನು. ಸೊ ಅದೊಂದು 50 ಗ್ರಾಮು. ಸೊ ಅಷ್ಟು ಕೊಟ್ಟರೆ ಒಂದು 150 ಗ್ರಾಮ್ ಗೊಬ್ಬರ ಕೇಳ್ತಾ ಇದೆ ಪೊಟ್ಯಾಶು. ಅಷ್ಟನ್ನು ಕೊಡಿ ಅಂತ ಕೇಳ್ತಾ ಇದೆ. ಸೊ ಅದನ್ನ ಜೊತೆಗೆ ಇದ್ರ ದೇಹದ ಬೆಳವಣಿಗೆ ಆಗಬೇಕು. ಸೊ ಈಗ ಒಂದು ದೊಡ್ಡದು ಒಂದು ಚಿಕ್ಕದಾಗೋದಲ್ಲ, ಅದಕ್ಕೂ ನಾನು ಏನೇನು ಗೊಬ್ಬರ ಕೊಡಬೇಕು ಅಂತ ಹೇಳ್ಕೊಡ್ತೀನಿ ಬನ್ನಿ. ಸೊ ಇದು ನಿಮ್ಮದೇನೆ ಏಲಕ್ಕಿ ಈ ಕಡೆ ನೋಡಿ. ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತೀನಿ. ಗಿಡ ಯಾಕೆ ಪ್ರಾಬ್ಲಮ್ ಆಗುತ್ತೆ ಅಂತ ಇಲ್ಲೇ ತೋರಿಸ್ತೀನಿ ನೋಡಿ. ಶೀತನ ಹಿಂಗಾದರೆ ಹಿಂಗಾಗುತ್ತೆ. ಶೀತ ನೀರು ಕಡಿಮೆ ಮಾಡಿ ಅಂತ. ಆದರೆ ಇಲ್ಲಿ ನೀವು ಬೆಡ್ಗೆ ನೀವು ಬೆಳೆ ಮಾಡಿರೋದ್ರಿಂದ ನೀರು ಕೊಡಲೇಬೇಕಾಗಿ ಬರುತ್ತೆ. ಸೊ ಅದು ಕೊಡಿ, ಏನೂ ಮಾಡೋಕ್ಕಾಗಲ್ಲ. ಈಗ ಇದಕ್ಕೆ ಒಂದು ಔಷಧಿ ಹೇಳ್ಕೊಡ್ತೀನಿ. ಅದು ಔಷಧಿ ನಾನು ಹಾಕೊಳ್ಳಿರಿ. ಇದೇನಂದರೆ ಈಗ ಇನ್ನು ಎಷ್ಟು ದಿನಕ್ಕೆ ಕಟಾವಾಗುತ್ತೆ ಇದು? ಒಂದು 20 ದಿವಸ ಕಟಾವು ಮುಗಿತು ಸರ್. ಇನ್ನು 20 ದಿನಕ್ಕೆ ಎಮ್ ಸಿ ಮುಗಿದ ಮೇಲೆ ದಯವಿಟ್ಟು ಬೆಡ್ ತೆಗೀರಿ. ಬೆಡ್ ತೆಗೆದುಬಿಟ್ಟು ನೀರನ್ನು ಇಲ್ಲೂ ಕೊಡಿ, ಈ ಸಾಲು ಮಧ್ಯಕ್ಕೆ. ಆ ಪೈಪ್ ತೆಗೆಸ್ಬಿಡೋಣ. ಪೈಪ್ ತೆಗೆಸೋ ಸಾಕು. ಈಗ ನೀವು ನನಗೆ ಇಲ್ಲಿ ನೋಡಿ, ಇದು ಊಟ ತಗೊಂಡು ಚೆನ್ನಾಗಿ ಬರ್ತಾ ಇರೋದು. ಊಟ ಕೊಟ್ಟು ಇದು ಬರ್ತಾಯಿಲ್ಲ, ಶೀತ ಜಾಸ್ತಿ ಆಗೋದು ನೋಡಿ. ಬೇಕಾದ್ರೆ ಬುಡದಲ್ಲಿ ಅಲ್ಲಿ ನೋಡಿ, ಸೀಳೋದ್ರ ಜೊತೆಗೆ ಇಲ್ಲಿ ನೋಡಿ ಪಾಚಿ ಬಂದ್ಬಿಟ್ಟೆ. ಪಾಚಿ ಹೇಳ್ತೀವಿ ಅಂದರೆ ಯಾರಿಗೆ ಮಾಡಿದ್ರು ಬೆಡ್ ಮೇಲೆ ತರಕಾರಿ ಮಾಡ್ಕೊಳ್ರಿ. ಈ ಲೈನ್ಗೆ ಬಾಳೆ ಹಾಕಿ. ನೀವು ಇದಕ್ಕೆ ನೀರು ಕೊಡಿ, ಇದಕ್ಕೆ ನೀರೇ ಕೊಡ್ಬೇಡಿ. ಬೇಕಾದ್ರೆ ಬೆಳೆ ಸಕ್ಸಸ್ ಮಾಡ್ತೀನಿ ಅದನ್ನು. ಆ ಥರ ಬರುತ್ತೆ ಅದು. ಯಾವ ಥರ ಅಂತಂದರೆ ನೋಡಿ, ಯಾವ ಗಿಡಕ್ಕೆ ನೀರಿಲ್ಲ ಚೆನ್ನಾಗಿ ಬಂದೈತೆ, ಎಲ್ಲಿ ನೀರು ಚೆನ್ನಾಗಿ ಹೋಗೋಕ್ಕಿಲ್ಲ ಅದಕ್ಕೆ ನೋಡಿ. ಈ ಬೆಡ್ ಮೋಸ್ಟ್ಲಿ ಡ್ರಿಪ್ ಈ ಕಡೆಗೆ ಹೊರಗಡೆಗೆ ಇದೆ. ಸೊ ಅದಕ್ಕೆ ಇದು ಸ್ವಲ್ಪ ಚೆನ್ನಾಗಿರ್ತದೆ ಇದು ಗಿಡಗಳು. ಆ ಥರ ಆಗೋದು. ನೆಕ್ಸ್ಟ್ ಸರ್ ನಾನು ಈ ಪೇಪರ್ ತಿಳಿಸ್ಬೇಕಾ? ಪೇಪರ್ ತೆಗ್ಸೋದ್ಕಿಂತ ಎಮ್ ಸಿ ತಗೊಂಡು ಆದಮೇಲೆ ನೀರನ್ನು ಇಲ್ಲಿ ಕೊಡಿ, ನೀರನ್ನೆಲ್ಲ ಸ್ಟಾಪ್ ಮಾಡಿ. ಆಯಿಸ್ಬಿಡಿ ಅಂತ ಡ್ರಿಪ್ಪರ್ ಪರ್ಮನೆಂಟಾಗಿ ಇಲ್ಲಿ ಬಿಟ್ಬಿಡಿ. ಹೌದು ಬೆಡ್ ಮೇಲೆ ಮಡಗಿದ್ವಿ, ಕ್ರಾಸ್ ಆಗುತ್ತೆ ಅಷ್ಟೇ. ಇದು ಪಟ್ಟೆ ಹೊಡಿತಾ ಇರೋದು ದಪ್ಪ ಆಗೋಕ್ಕೆ ನೋಡಿ. ಇದು ಹೊಡಿತಾ ಇರೋದು, ಇದು ಹಿಂಗೆ ಹೊರಗಡೆಗೆ ಬಂದಿರೋದು ಇದು ದಪ್ಪ ಆಗೋಕ್ಕೆ. ಇಲ್ಲಿ ತೇವಾಂಶ ಜಾಸ್ತಿ ಇಲ್ಲ ಅದರಲ್ಲಿ. ಯಾವಾಗ ಶೀತ ನೋಡಿ, ಅದು ಓಪನ್ ಮಾಡಿ. ಅದು ಅಲ್ಲಿ ನೋಡಿ, ನೀರು ನೋಡಿ. ಅಲ್ಲಿ ನೋಡಿ, ಬಗಿರಿ ಕೈ ಬಗಿರಿ. ಅಲ್ಲಿ ಬೇರು ನೋಡಿ, ಆ ಬೇರುಗಳು ಈ ಬೇರು ತೆಗಿರಿ. ನಿದ ಹಂಗೆ ಎಳಿಬಾರ್ದು, ಕೊಳ್ತೋಗಿಲ್ವಾಬು ನೋಡಿ. ಅವ್ರು ತೆಗಿತಾ ಇರೋದ್ರಲ್ಲಿ ಒಂದಾರು ವೈಟ್ ಬೇರ್ ಇದೆಯಾ? ಇದು ವೈಟ್ ಬೇರು. ಇದು ಆಹಾರ ತಗೊಳ್ಳೋದು ನೋಡಿ ಹೆಂಗೆ ಕೊಳ್ತೋಗಿರೋದು. ಹೋಗಿಲ್ವದು?
ನೀರಿಂದನೇ. ಓಕೆ. ನೀರು ಜಾಸ್ತಿ ಆದರೆ ಇದು ನೋಡಿ, ಇವೆಲ್ಲ ಆಹಾರ ಬೇರುಗಳಿವು, ಇವೆಲ್ಲ ಕೊಳ್ತೋಗೋ. ಇವು ವೈಟ್ ಬೇರು ಇರಬೇಕು. ಬೇರುಗಳು ಹೆಂಗಿರಬೇಕು ಅಂದರೆ ಇದಕ್ಕೂ ಅದಕ್ಕೂ ವ್ಯತ್ಯಾಸ ಇರ್ತದೆ ನೋಡಿ. ಅದು ಬಿಡಿ, ಇಲ್ಲಿ ಗಂಟ ಬಂದೈತೆ ಬೇರು ನೋಡಿ, ಎಷ್ಟು ಉದ್ದಾಯ್ತು ಇದು. ಪಕ್ಕ ಒಳ್ಳೆ ಒಂದು ಹಾವನ್ ಮರಿ ಇರಂಗೈತೆ. ಇಲ್ಲಿಂದ ಇಲ್ಲಿವರೆಗೆ ಇರುತ್ತೆ. ನೋಡಿ, ಇದು ವೈಟ್ ರೂಟ್ ಬತ್ತೈತೆ ನೋಡಿ. ತುದಿನಲ್ಲಿ ಆಹಾರ ಎಳ್ಕೊಳಕ್ಕೆ ವೈಟ್ ರೂಟ್ ಬತ್ತೈತೆ. ಇದು ಇಲ್ಲಿ ಆಲ್ರೆಡಿ ಕಿತ್ತೋಯ್ತಲ್ಲ, ಇಲ್ಲಿ ನೋಡಿ ಸರ್. ಆ ಥರ ವೈಟ್ ರೂಟ್ ಇರಬೇಕು. ಓಕೆ. ಆಯ್ತು. ಸೊ ಈಗ ನಾನೇನು ಮಾಡ್ತೀನಿ, ಎಮ್ ಸಿ ಕಿತ್ತಾಕ್ಬಿಟ್ಟು ಹ್ಞೂ ಈ ಪೈಪ್ ಏನೈತೆ ಹ್ಞೂ ಅದನ್ನು ಮಧ್ಯಕ್ಕೆ ಮಡಗಿ ಯಾವುದೇ ಕಾರಣಕ್ಕೂ ಯಾರೋ ಬಂದು ಹೇಳಿದ್ರು ಬುಡಕ್ಕೆ ನೀರು ಕೊಡಬೇಡಿ, ನೀರು ಕೊಡಬೇಡಿ. ಅದು ಯಾಕೆಂದ್ರೆ ಈಗ ಬೇರೆ ಎಷ್ಟು ಉದಾದೆ ಅಂತ ಗೊತ್ತಾಯ್ತಲ್ವಾ, ತುಂಬ ದೂರಕ್ಕೆ ಬಂದೈತೆ. ಅದು ಈ ಮತ್ತೆ ಕೇಳಿದ್ರು ನಿಲ್ಲಿಸಿ, ಏಕೆಂದರೆ ಆಮೇಲೆ ಬಿಡಿ, ಏನೂ ಹಾಕಿಲ್ಲ, ಇದು ಎಳ್ಕೊಳ್ಳುತ್ತೆ. ಇದು ಗೊಬ್ಬರ ಯಾವ್ದು ಹಾಕ್ಬೇಕು ಸರ್? ಇಲ್ಲಿ ನೀರು ಕಡಿಮೆ ಮಾಡಿ ನೋಡಿ, ಇವಕ್ಕೆಲ್ಲ ಬೇರು ಬರೋಕ್ಕೆ ಗೊಬ್ಬರ ಕೊಡ್ಬೇಕು. ಅವಕ್ಕೆಲ್ಲವ ಒಂದು ಯೂನಿಫಾರ್ಮ್ ಬರೋಂಗೆ ಎಲ್ಲಕ್ಕೂ ನಾನು ಒಂದು ಸ್ಪ್ರೇ, ಒಂದು ಇದು 2 ಕೊಡಿಸ್ತೀನಿ. ಅದು ಮಾಡಿ.